ನಿಮ್ಮ ಹೊಸ ಪೋಸ್ಟರ್ನ ರಿಲೀಸ್ ಆಗಕ್ಕೆ ಮುಂಚೆನೇ ದಂಗೆ ಶುರುವಾಗಿದೆ. ಸ್ವೇರಿಂಗ್ ಆದ 3 ದಿನದಲ್ಲಿ 3 ಬಾಳು ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಡಿ.ಕೆ. ಶಿವಕುಮಾರ್ ಮಾತು ಕೊಟ್ಟಿದ್ರು, ಬೆಂಗಳೂರು ಇನ್ಚಾರ್ಜ್ ಕೊಡ್ತೀನಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೊಡ್ತೀನಿ ಅಂತ. ಆಗೋವರೆಗೂ ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಮಾತು ಕೊಟ್ಟು ಈಗ ಕೈ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಬೆಂಗಳೂರಲ್ಲಿ ಓಡಾಡ್ತಾ ಇದೆ. ರಾಮಲಿಂಗಾರೆಡ್ಡಿ ಅಂತ ಹಿರಿಯರು 8 ಬಾರಿ ಶಾಸಕರಾಗಿ ಬೆಂಗಳೂರಿನ ಅರ್ತಿರ್ತಕ್ಕಂಥವ್ರು, ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಆದರೆ ಡಿ.ಕೆ. ಶಿವಕುಮಾರ್ ಈ ಥರ ಮಾತು ಕೊಟ್ಟು ಮೋಸ ಮಾಡೋ ಅಂಥ ಪದ್ಧತಿ ಇದೆಯಲ್ಲ, ಅದು ಸರಿ ಇಲ್ಲ. ಸ್ವೇರಿಂಗ್ ಆದ 3 ದಿನಕ್ಕೆ ಈ ಥರ ಕೊಟ್ಟ ಮಾತನ್ನು ತಪ್ಪೋ ಅಂತ ಚಾಳಿ ಡಿ.ಕೆ. ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ. ಇನ್ನೆಷ್ಟು ಜನಕ್ಕೆ ಏನೇನು ಮಾತು ಕೊಟ್ಟಿದ್ದಾರೋ. ಸತೀಶ್ ಜಾರಕಿಹೊಳಿಗೂ ಮಾತು ಕೊಟ್ಟಿದ್ರಂತೆ, ನಿನಗೆ ರಾಜ್ಯ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ತೀರಿ, PWD ಮಿನಿಸ್ಟರ್ ಮಾಡ್ತೀರಿ ಅಂತ. ಅವರು ಬೇಸರ ವ್ಯಕ್ತ ಮಾಡಿದ್ದಾರೆ. ಅವರು ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು H.K. ಪಾಟೀಲ್ ಅವರು ಲಾ ಮಿನಿಸ್ಟರ್ ಆಗಿದ್ದಂಥವ್ರು, ಈಗ ಅವರು ಬೇಸರವನ್ನು ವ್ಯಕ್ತ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡೋಕ್ಕೆ ಯಾರು ಗತಿ ಇಲ್ಲ, ಆ ಸ್ಥಿತಿ ಇರುವಂಥ ಮಂತ್ರಿಮಂಡಲ ಇವತ್ತು. ಸಿದ್ದರಾಮಯ್ಯನವರಿಲ್ಲ, H.K. ಪಾಟೀಲ್ ಇಲ್ಲ. ಅಂದರೆ ಸಮರ್ಥವಾದಂಥ ಆಡಳಿತ ಪಕ್ಷ ಇಲ್ಲ ಇವತ್ತು. ಸಮರ್ಥವಾದಂಥ ಡಿಬೇಟ್ ಮಾಡುವಂಥ ಆಡಳಿತ ಪಕ್ಷ ಕಾಂಗ್ರೆಸ್ಸಲ್ಲಿ ವಿಧಾನಸಭೆಯಲ್ಲಿ ಕಳ್ಕೊಂಬಿಟ್ಟಿದೆ. ಇವತ್ತು ಶೂನ್ಯ ಆಗೋಗ್ಬಿಟ್ಟಿದೆ. ನಾವು ಯಾರ ಜೊತೆ ಡಿಬೇಟ್ ಮಾಡಬೇಕು ಅಂತ ನಮಗೆ ಕ್ವಶ್ಚನ್ ಮಾರ್ಕ್ ಆಗಿದೆ. ಇವತ್ತು ಮುನಿಯಪ್ಪನವರು ಕೂಡ, ಅವರು ಕೇಂದ್ರದ ಮಂತ್ರಿ ಆಗಿದ್ದಂಥವ್ರು, ಅವರು ಖ್ಯಾತೆಯನ್ನು ತೆಗೆದಿದ್ದಾರೆ. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸರ್ಕಾರದ ಮೇಲೆ ಹಿಡಿತ ಇಲ್ಲ ಅನ್ನೋದು ಸ್ಪಷ್ಟ ಆಗೋಗ್ಬಿಟ್ಟಿದೆ. ಈಗ ಅವ್ರಿಗೆ ಕೆಪಾಸಿಟಿ ಇಲ್ಲ ಅನ್ನೋದು ಅರ್ಥ. ಅಂದರೆ ಮಂತ್ರಿಮಂಡಲದ ಮೇಲೆ ಅವರ ಹಿಡಿತ ತಪ್ಪೋಗಿದೆ. ಎಲ್ಲರೂ ಕೂಡ ಖಾತೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಮಾತನ್ನೇ ಹೇಳಿದ್ದಾರೆ. ಇನ್ನು ಇರೋದು 1.5 ವರ್ಷ ಎಲೆಕ್ಷನ್. ಅದಕ್ಕೆ ಮುಂಚೆನೇ ಈ ಥರ ಬಂಡಾಯದ ದೊಡ್ಡ ಸ್ವರೂಪ ಎದ್ದಿರೋವಂಥದ್ದು. ಕಾಂಗ್ರೆಸ್ಸಲ್ಲಿ ಒಳಜಗಳ ಬೇಗುದಿ ಇದೆ. ಜ್ವಾಲಾಮುಖಿ, ಮುಂದಿನ ದಿನಗಳಲ್ಲಿ ಇದು ಜ್ವಾಲಾಮುಖಿ ಆಗ್ತೈತೆ. ಕಾಂಗ್ರೆಸ್ ಪಾರ್ಟಿ ಒಡೆದ ಮನೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅದರಿಂದ ಇವತ್ತು ರಾಮಲಿಂಗಾರೆಡ್ಡಿ ಅವರು ಧೈರ್ಯ ಮಾಡಿ ರಾಜೀನಾಮೆ ಕೊಟ್ಟಿದ್ದಾರೆ, ನ್ಯಾಯ ಕೊಡಿ ಅಂತೇಳಿ. ಈ ಥರ ಇನ್ನೆಷ್ಟು ಜನ ಸಚಿವರುಗಳು ಮುಂದಿನ ದಿನಗಳಲ್ಲಿ ನ್ಯಾಯಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಧಮಕಿ ಹಾಕ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಇವಾಗ ಬಂದಂಥ ಸ್ವೇರಿಂಗ್ ಮಾಡಿ 3 ದಿನಕ್ಕೆ 3 ಬಾಗಿಲು ಹಾಕಿರುವಂಥ ಕಾಂಗ್ರೆಸ್ಸನ್ನು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ನೆನ್ನೆನೇ ಹೊಸ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದಾರೆ. ದುಡ್ಡೆಲ್ಲಿಂದ ತರ್ತಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡೇ ಇಲ್ಲ. 3 ತಿಂಗಳಿಂದ ಪೆನ್ಷನ್ ಅಮೌಂಟ್ 3 ತಿಂಗಳಿಂದ 3,000 ಕೋಟಿ ಕೊಡಬೇಕು. 3 ತಿಂಗಳಿಂದ ಬಡವರಿಗೆ ಔಷಧಿ ತಗೊಳಕ್ಕೆ ಇದ್ದಂಥ ಪೆನ್ಷನ್ ಹಣನೂ ಕೂಡ ಬಂದಿಲ್ಲ. ಯಾವುದೇ ಸರ್ಕಾರ ಇಷ್ಟು ಕೆಟ್ಟದಾಗಿ ಪೆನ್ಷನ್ದಾರರಿಗೆ ನಡೆಸ್ಕೊಂಡಿಲ್ಲ. ಇವತ್ತು ಕೂಡ ಬೆಳಗ್ಗೆ ನನ್ನ ಹತ್ರ ಬಂದು ಮನವಿ ಕೊಟ್ಟೋದ್ರು, ಪೆನ್ಷನ್ ಬಂದಿಲ್ಲ ನಮಗೆ ಅಂತೇಳಿ. ಅಂದರೆ ಈ ಸರ್ಕಾರ ಹಣ ಇಲ್ಲ. ಮತ್ತು ಆಡಂಬರದ ಮಾತು, ಡಿ.ಕೆ. ಶಿವಕುಮಾರ್ದು ದಿನ ಒಂದೊಂದು ಆಡಂಬರ. ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಆಡಂಬರ, ಬೆಂಗಳೂರನ್ನು ವಿಶ್ವ ಮಟ್ಟಕ್ಕೆ ತಗೊಂಡೋಗ್ತೀನಿ ಅಂತ ಆಡಂಬರ. 3 ವರ್ಷದಿಂದ ಏನು ಮಾಡ್ದಪ್ಪ ಬೆಂಗಳೂರಿಗೆ? ಏನೂ ಇಲ್ಲ. ಗಾರ್ಬೇಜ್ ಸಿಟಿ ಮಾಡಾಕ್ದೆ, ಹಳ್ಳಗಳ ಸಿಟಿ ಮಾಡಾಕ್ದೆ, ಪಾಟೋಲ್ ಮಾಡಾಕಿದ್ರಿ. ಇವಾಗ ಬೇರೆ ಹೊಸ್ದಾಗಿ ಅದು ಮಾಡ್ತೀನಿ ಇದು ಮಾಡ್ತೀನಿ. ಏನು ನೆನೆ ಏನು ರೌಡಿಗಳೆಲ್ಲ ನಿಗ್ರಹ ದಳ ಅಂತೆ. ಎಲ್ಲರೂ ನಗ್ತಾವ್ರೆ. ಇಡೀ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ ನಗ್ತಾವ್ರೆ. ರೌಡಿಗಳ ನಿಗ್ರಹ ಅಂತೆ. ಯಾರಿಂದ? ಹರಿಪ್ರಸಾದ್ ಅವರಿಂದ, ಡಿ.ಕೆ. ಶಿವಕುಮಾರಿಂದ ರೌಡಿಗಳ ನಿಗ್ರಹ ಸಾಧ್ಯನಾ?
ನೀವೇ ಹೇಳಿ, ಸಾಧ್ಯನಾ? ಯಾರಾದರೂ ನಂಬ್ತಾರ? ಅದರಿಂದ ನನಗನ್ಸ್ತೈತೆ ಇವರು ಹೇಳೋದು ಬೊಗಳೆ, ಬಿಡ್ತಾ ಇರೋದೆಲ್ಲ ಬೊಗಳೆ, ಯಾವುದು ಇದು ಸಾಕಾರ ಆಗಲ್ಲ. ಇಲ್ಲಿ ಡಿ.ಕೆ. ಶಿವಕುಮಾರ್ ಮಾಡಿರೋದು ಈ ರಾಹುಲ್ ಗಾಂಧಿ ಬಂದಿದ್ದಾರಲ್ಲ, ದುಡ್ಡು ವಸೂಲಿ ಮಾಡ್ಕೊಂಡು ಹೋಗೋಕ್ಕಷ್ಟೇ. ಇವ್ರು ದುಡ್ಡು ಕೊಡಬೇಕು, ಅವ್ರು ವಸೂಲಿ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇ ಇದು. ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ಒಡೆದ ಮನೆ ಆಗಿರೋದು, ಸರ್ಕಾರ ಬಿದ್ದು ಹೋಗ್ತೈತೆ. ಮಧ್ಯಂತರ ಚುನಾವಣೆ ಬಂದರೂ ಆಶ್ಚರ್ಯ ಬೀಳಬೇಡಿ. ಮಧ್ಯಂತರ ಚುನಾವಣೆನೂ ಖಚಿತ. ಡಿ.ಕೆ. ಶಿವಕುಮಾರ್ ಮಾತಲ್ಲೇ ಹೇಳೋದಾದರೆ ಖಚಿತ. ಇಷ್ಟು ಗೊಂದಲ ಇರೋದು, ಗೊಂದಲದ ಗೂಡಾಗಿ ಯಾವ್ಯಾವ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಮುಂದೆ 2028 ಚುನಾವಣೆಗೆ ಕಾಂಗ್ರೆಸ್ ಒಗ್ಗಟ್ಟಾಗಿ ಜನಗಳ ಮುಂದೆ ಬರಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.